ವೆಲ್ಕಮ್ ಬ್ಯಾಕ್. ಚರ್ಚೆನ ಮುಂದುವರಿಸೋಣ. ಬಾಲಕೃಷ್ಣ ಅವರೇ, ಇಲ್ಲಿ ಫ್ಲೈಟಲ್ಲಿ ಬಂದಿತ್ತಪ್ಪಲ್ಲ, ಫ್ಲೈಟಲ್ಲೇ ಬರಬೇಕು. ಬಸ್ಸಲ್ಲೋ ಕಾರಲ್ಲೋ ಬರೋಕ್ಕಾಗಲ್ಲ, ಟ್ರೈನಲ್ಲೋ ಬರೋಕ್ಕಾಗಲ್ಲ, ಟೈಮ್ ವೇಸ್ಟ್ ಆಗುತ್ತೆ. ಆಯಿತಾ? ಈಗ ಇಲ್ಲೂ ಓಡಾಡ್ತೀರಿ, ಫ್ಲೈಟಲ್ಲಿ ಓಡಾಡ್ತೀರಿ, ಹೆಲಿಕಾಪ್ಟ್ರಲ್ಲೂ ಓಡಾಡ್ತೀರಿ. ಅದಲ್ಲ ವಿಚಾರ ಏನು ಅಂತಂದರೆ, ನೀವು ಕೇಳಿದ್ರಿ ಪ್ರಧಾನಮಂತ್ರಿಗಳು ಓಡಾಡಲು, ಮುಖ್ಯಮಂತ್ರಿಗಳು ಅದನ್ನೇ ಕೇಳೋರು, ಪ್ರಧಾನಮಂತ್ರಿಗಳು ಓಡಾಡಲು. ಡಿಫ್ರೆನ್ಸ್ ಏನು ಅಂತಂದರೆ, ಅಲ್ಲಿ ಸರ್ಕಾರದ ವಾಹನದಲ್ಲೇ ಓಡಾಡೋದು. ಈಗ ನಾನು ಸರ್ಕಾರದ ವಾಹನ ಬಿಟ್ಟು, ಇಲ್ಲಿ ಸರ್ಕಾರದ ವಾಹನವನ್ನು ಬಿಟ್ಟು ನಾನು ಪ್ರೈವೇಟ್ ವಾಹನ ತಗೊಂಡು ಹೋದರೆ, ಅಥವಾ ಯಾವುದಾದ್ರು ಐಷಾರಾಮಿ ಕಾರ್ ತಗೊಂಡು ಹೋಗಿ ಅದಕ್ಕೆ ಸರ್ಕಾರದ ದುಡ್ಡನ್ನು ಬರೆಸಿದ್ರೆ ಅದು ತಪ್ಪು. ಸರ್ಕಾರದ ವಾಹನ ಇದ್ದು ನಾನೆಲ್ಲಿ ಸರ್ಕಾರದ ಫ್ಲೈಟ್ ಇದೆ ಅಂತ ಹೇಳ್ತಾ ಇಲ್ಲ. ನಾರ್ಮಲಿ ನೀವು ಹೋಗುವಾಗ ಯಾವುದ್ರಲ್ಲಿ ಹೋದ್ರಿ, ಬರುವಾಗಲೂ ಹಾಗೆ ಬರಬಹುದಾಗಿತ್ತು. ಐಷಾರಾಮಿ ಅಥವಾ ಶೋಕಿ ಈ ಟೈಮಲ್ಲಿ ಬೇಕಾಗಿತ್ತ ಅನ್ನೋದು ಪ್ರಶ್ನೆ ಅಷ್ಟೇ. ಈಗ ಪ್ರಧಾನಮಂತ್ರಿಗಳದ್ದು ಕೇಳಿದ್ರೆ ನೀವು ಅದಕ್ಕೆ ಉತ್ತರ ಏನು ಅಂತಂದರೆ, ಪ್ರಧಾನಮಂತ್ರಿಗಳು ಪ್ರೈವೇಟ್ ಜೆಟ್ಟಲ್ಲಿ ಹೋಗಿಲ್ಲ, ಎಲ್ಲಿಗೂ ಪ್ರೈವೇಟ್ ಜೆಟ್ಟಲ್ಲಿ ಹೋಗಲ್ಲ. ಸರ್ಕಾರ ಕೊಟ್ಟಂತಹ ಫ್ಲೈಟಲ್ಲೇ ಹೋಗೋದವರು. ಹಾಗಾಗಿ ಹೇಳಿ. ನೋಡಿ ಸರ್, ತಾವು ಹೇಳಿದ ರೀತಿಯಲ್ಲಿ ಫ್ಲೈಟಲ್ಲಿ ಕೆಲವು ಸಂದರ್ಭಗಳಲ್ಲಿ ಇವತ್ತು ಅವರು BJP-ಅವರಾರು ಹೋಗಲಿ ಅಥವಾ ನಮ್ಮ ಮುಖ್ಯಮಂತ್ರಿಗಳನ್ನಾರು ಹೋಗಲಿ, ಅದು ಕೆಲವು ಕಾರಣ ಇರ್ತದೆ. ಸೊ ಅದರಂತೆ ನಮ್ಮ ಏನು ಮಾನ್ಯ ಮುಖ್ಯಮಂತ್ರಿಗಳು, ನಮಗೆ ಕರ್ನಾಟಕ ಸರ್ಕಾರಕ್ಕೆ ಯಾವುದೇ ಒಂದು ಸ್ಪೆಷಲ್ ಫ್ಲೈಟ್ ಇಲ್ಲ. ಹೌದು, ನಾರ್ಮಲಿ ಹೆಂಗೆ ಹೋಗ್ತಾರೆ? ಒಂದು ನಿಮಿಷ ಸ್ಪೆಷಲ್ ಫ್ಲೈಟ್ ಇಲ್ಲ. ಹೌದು. ಈ ಆಡಳಿತ ನಡೆಸೋಂಥ ಸಂದರ್ಭದಲ್ಲಿ ಕೆಲವು ಸರಿ ಏನಾಗುತ್ತೆ ಅಂತ ಹೇಳಿದ್ರೆ, ನೀವು ಪಕ್ಕದ ರಾಜ್ಯಗಳಲ್ಲೆಲ್ಲ ಸುತ್ಕೊಂಡು ನೋಡ್ಕೊಂಡು ಬನ್ನಿ. ಇವತ್ತು ಗುಜರಾತ್ ಆಗಲಿ, ಮಧ್ಯಪ್ರದೇಶ ಆಗಲಿ, ಬೇರೆ ರಾಜ್ಯದ್ದು ಕೂಡ ಕೆಲವು ಉದಾಹರಣೆಗಳನ್ನು ನೀವು ತಗೊಳ್ಳಿ. ಅಲ್ಲಿನೂ ಕೂಡ ನೋಡಿ ಏನಾಗುತ್ತೆ ಅಂತ ಹೇಳಿದ್ರೆ, ಶ್ರೀನಾರಾಮ್ ಅವರೇ, ಅವ್ರು ಏನ್ ಹೇಳ್ತಾರೆ ಕೇಳೋಣ. ಹೇಳಿ, ನೀವ್ ಹೇಳಿ ಅದನ್ನ. ಕೆಲವು ತುರ್ತು ಸಂದರ್ಭದಲ್ಲಿ ಒಂದು ರಾಜ್ಯದ ಆಡಳಿತ ನಡೆಸ್ತಾರೆ. ತುರ್ತು ಸಂದರ್ಭದಲ್ಲಿ ಹೋಗಕ್ಕೆ BMTC ಬಸ್ಸು ಇರುತ್ತೆ. ನಾನು ಹೇಳೋದು ಡೆಲ್ಲಿಗಲ್ಲ, ನಾನು ಉದಾಹರಣೆ ಕೊಡ್ತಾ ಇರೋದು. ನಾನು ಒಂದು ಕಡೆ ಹೋಗ್ಬೇಕು, ತುರ್ತು ಸಂದರ್ಭ ಬಂದಾಗ ನಾನು ಆಟೋ ಇಟ್ಕೊಂಡು ಹೋಗ್ಬಿಡ್ತೀನಿ ನಾನು. ಆಯ್ತಾ? ನನ್ಗೆ ಐಷಾರಾಮಿ ಕಾರೇ ಬೇಕಾಗಿಲ್ಲ. ಓಕೆ, ಬೆನ್ಸ್ ಬೇಕಂತ ಕೇಳ್ತೀನ ನಾನು? ಆಡಿ ಬೇಕಾ ನನಗೆ ತುರ್ತು ಸಂದರ್ಭದಲ್ಲಿ ಹೋಗಕ್ಕೆ? ನಾರ್ಮಲ್ ಕಾರ್ ಸಾಕಲ್ವಾ? ನಾವು ಕೇಳಿಲ್ವಲ್ಲ ಸ್ವಾಮಿ, ಅದು ಇಮಿಡಿಯೇಟ್ ಯಾರು ಕೇಳಿದ್ರು? ನೋಡಿ ಸರ್, ಮತ್ತೆ ಯಾರು ಕೇಳಿದ್ರು? ಸಂದರ್ಭ ಇದ್ದಂತ ಸಂದರ್ಭದಲ್ಲಿ ಯಾವ್ದು ಅವೈಲೇಬಿಲಿಟಿ ಇದೆ ಅಲ್ಲಿ ಕೇಳಿದಾಗ ಈ ಮುಖ್ಯಮಂತ್ರಿಗಳು ಕಾರಣಗಳಿಂದ ಕೆಲವು ಸಾರಿ ಬಂದರೆ, ಹಾಗಾದ್ರೆ ಪ್ರತಿ ಸರಿ ನಾವು ಪ್ರತಿ ಸರಿ ಅನಿವಾರ್ಯ ಖರ್ಚು ಮಾಡ್ಕೊಳ್ಳಿ, ನಿಮ್ ಜೋಬಿನ ದುಡ್ಡು ಕೊಟ್ಕೊಳ್ಳಿ. ಎಕ್ಸ್ಟ್ರಾ ಬೇಕಿದ್ರೆ, ನಿಮ್ಗೆ ಐಷಾರಾಮಿ ಬೇಕಂತಂದ್ರೆ ಜನರ ದುಡ್ಡನ್ನಲ್ಲ. ನಾರ್ಮಲ್ ಆಗಿ ಹೆಂಗ್ ಓಡಾಡಬೇಕು ಆ ಓಡಾಟಕ್ಕೆ ಬೇಕಾದ್ರೆ ಜನರ ದುಡ್ಡು ಬಳಸ್ಕೊಳ್ಳೋದು ಸರಿ. ನಿಮ್ಗೆ ಅದಕ್ಕಿಂತ ಇನ್ನೊಂದು ಹಂತಕ್ಕೆ ಮೇಲೆ ಹೋಗ್ಬೇಕು ಅಂತಂದ್ರೆ ನಿಮ್ ಕೈಯಿಂದ ದುಡ್ಡು ಕೊಟ್ಕೊಳ್ಳಿ, ಜನರ ದುಡ್ಡಲ್ಲ. ನೋಡಿ ಸರ್, ಬರಗಾಲ ಇದೆ ಇಲ್ಲಿ, ಪ್ರತಿಯೊಬ್ರು ಜೀವನ ಹೆಂಗ್ ನಡೆಸ್ತಾ ಇದ್ದಾರೆ ಗೊತ್ತಾ ಇವತ್ತು? ಅದನ್ನೆಲ್ಲ ನಾರ್ಮಲ್ ಆಗಿ ಓಡಾಡಬೇಡಿ ಅಂತ ನಾವು ಹೇಳ್ತಾ ಇಲ್ಲ. ಫ್ಲೈಟ್ ಓಡಾಡಬೇಡಿ ನೀವು ಅಂತ ನಾವು ಹೇಳ್ತಾ ಇಲ್ಲ. ಟ್ರೈನಲ್ಲಿ ಹೋಗಿ ಅಂತ ಹೇಳ್ತಾ ಇಲ್ಲ. ಫ್ಲೈಟಲ್ಲಿ ಓಡಾಡಿ, ನಾರ್ಮಲ್ ಫ್ಲೈಟಲ್ಲಿ ಓಡಾಡಬಹುದಲ್ಲ ಇಂಥ ಸಂದರ್ಭದಲ್ಲಿ. ನೋಡಿ ಸರ್, ನಾವು ಅವರು ಮಾನ್ಯ ಮುಖ್ಯಮಂತ್ರಿಗಳು ಯಾವಾಗಲೂ ಕೂಡ ಏನಾದರೂ ಇದೇ ರೀತಿ ಪ್ರೈವೇಟ್ ಫ್ಲೈಟ್ ಇಟ್ಕೊಂಡು ನಿರಂತರವಾಗಿ ಏನಾದ್ರು ಓಡಾಡಿದಾರ? ಆ ಥರದ್ದು ಯಾವ್ದಾರ ನೀವು ಉದಾಹರಣೆ ಇದ್ರೆ ಹೇಳಿ. ಅದು ಬಿಟ್ಟು ಯಾವುದೋ ಒಂದು ಎಮರ್ಜೆನ್ಸಿ ಟೈಮ್ ನಲ್ಲಿ ಬಿಜೆಪಿ ಈ ರಾಜ್ಯದಲ್ಲಿ ಇರ್ತಕ್ಕಂತಹ BJP 25 ಸಂಸದರು ಈ ಬರಗಾಲದ ಬಗ್ಗೆ, ಈ ರಾಜ್ಯದ ಬಗ್ಗೆ, ಈ
ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಸಂಸತ್ನಲ್ಲಿ ಪ್ರಶ್ನೆ ಮಾಡ್ತಿಲ್ಲ. ಇದ್ರ ಬಗ್ಗೆ ಮಾತಾಡ್ರಿ, ಅದ್ರ ಬೇರೆ ಮಾತಾಡೋಣ, ಬೇರೆ ದಿನ ಅದ್ರ ಬಗ್ಗೆ ಮಾತಾಡೋಣ, ಇದ್ರ ಬಗ್ಗೆ ಮಾತಾಡ್ರಿ. ಸಾಕಷ್ಟು ಅವರು ದುಡ್ಡು ಕೊಡೋಕೆ ನೋಡ್ರಿ, ಕೇಂದ್ರದಿಂದ ನಮ್ಮ ತೆರಿಗೆ ಹಣ ವಾಪಸ್ ಬರ್ತಾ ಇಲ್ಲ. ಕಾಂಗ್ರೆಸ್ ಬಿಟ್ಟು ಬರ್ರಿ, ಈ ರಾಜ್ಯ ಸೇವೆ ಸಲ್ಲಿಸೋಣ, ಬರ್ರಿ, ಸಮಸ್ಯೆ ಒಳ್ಳೆ ವಿಷಯಗಳ ಬಗ್ಗೆ ಚರ್ಚೆ ಮಾಡಿ, ಜನರಿಗೆ ಬೇಕಾದಂತ ವಿಷಯಗಳ ಚರ್ಚೆ ಮಾಡಿ. ನೋಡಿ, ಜೆಡಿಎಸ್ ವಕ್ತಾರರು ಹೇಳಿದ್ರು ಏನಂತ, ಕೆಲವು ವಿಷಯಗಳು ನಮ್ಮ ಸರ್ಕಾರ ಪರಿಶೀಲನೆ ಮಾಡೋಣ. ಒಂದ್ ನಿಮಿಷ ಚಿನ್ನರಾಮ್ ಅವರು ಇರಿ, ಒಂದ್ ನಿಮಿಷ ಇರಿ, ಚಿನ್ನರಾಮ್ ಆಮೇಲೆ ಬರ್ತೀನಿ ನಿಮ್ಗೆ. ಅವ್ರು ಪ್ರಶ್ನೆ ಮಾಡಿ, ಸಣ್ಣ ವಿಚಾರ ಅವರೇ ಬೇರೆ ಬೇರೆ ವಿಚಾರಗಳು ಚರ್ಚೆ ಆಗಬೇಕು, ಟೈಮ್ ವೇಸ್ಟ್ ಮಾಡೋದು ಬೇಡ. ನೀವು ಹೇಳಿದ್ರಿ, ನಾನು ಯಾಕೆ ಅಂತಂದ್ರೆ ನೋಡಿ, ಎಮರ್ಜೆನ್ಸಿ ಹೋಗಬೇಕು, ನಾನು ಅದೇ ಫ್ಲೈಟ್ ಇಟ್ಕೋಬಾರ್ದು ಅಂತ ಹೇಳಿಲ್ಲ. ಭಾಳಷ್ಟು ರಾಜಕಾರಣಿಗಳು ಫ್ಲೈಟು ಆಮೇಲೆ ಹೆಲಿಕಾಪ್ಟರ್ ಎಲ್ಲ ಇಟ್ಕೊಂಡಿದ್ದಾರೆ. ದುಡ್ಡಿದ್ದವ್ರು ಇಟ್ಕೊಳ್ಳಿ, ಏನು ತೊಂದರೆ ಇಲ್ಲ, ಬೇಕಾದ್ರೆ ಅದರಲ್ಲೇ ಹೋಗಿ. ಜನರ ದುಡ್ಡು ಖರ್ಚು ಮಾಡುವಾಗ ಯೋಚನೆ ಮಾಡಿ ಖರ್ಚು ಮಾಡಬೇಕು. ಮೊನ್ನೆ ಅಧಿವೇಶನ ಆಯ್ತಲ್ಲ ಬೆಳಗಾವಿಯಲ್ಲಿ, ಎಷ್ಟು ದುಡ್ಡು ಪೋಲಾಗಿದೆ ಅಲ್ಲಿ, ಎಷ್ಟು ದುಡ್ಡು ಪೋಲಾಗಿದೆ. ಒಬ್ಬೊಬ್ಬರಿಗೆ ರೂಮ್ಗಳನ್ನು ಮಾಡಿಕೊಟ್ಟಿದ್ದೀರಲ್ಲ, ಎಷ್ಟು ಜನ ಹೋಗಿ ಆ ರೂಮಲ್ಲಿ ಉಳ್ಕೊಂಡಿದ್ದಾರೆ? ಹಾಂ, ಎಷ್ಟು ಜನ ಹೋಗಿ ರೂಮಲ್ಲಿ ಉಳ್ಕೊಂಡಿದ್ದಾರೆ? ಮಿನಿಸ್ಟ್ರುಗಳು ಯಾರಾದರೂ ಉಳ್ಕೊಂಡಿದ್ದಾರಾ? ಅವ್ರ ಹೆಸರು ಬಂದದ್ದು ಆ ರೂಮಲ್ಲಿ ಅವರಿದ್ದಾರ? ಅವರ ಬೆಂಬಲಿಗರು ಹೋಗಿ ಉಳ್ಕೊತಾ ಇದ್ರು, ಅವ್ರಿಗೆ ರೂಮ್ ಮಾಡಿದ್ರು. ಅದಕ್ಕೆ ಸರ್ಕಾರ ದುಡ್ಡು. ಇವರು ಪ್ರೈವೇಟ್ ಇದರಲ್ಲಿ ಪ್ರೈವೇಟ್ ಮನೆ ಮಾಡ್ಕೊಂಡಿರ್ತಾರೆ. ಎಷ್ಟು ದುಡ್ಡು ಪೋಲಾಗಿದೆ, ಇದನ್ನು ಹೇಳ್ತಾ ಇರೋದು. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಇದೆ, ಇಂಥ ಸಂದರ್ಭದಲ್ಲಿ ಒಂದೊಂದು ರೂಪಾಯಿನ ಲೆಕ್ಕ ಹಾಕಿ ಖರ್ಚು ಮಾಡಬೇಕು. ಅದು ರಾಜ್ಯ ಸರ್ಕಾರದ ಜವಾಬ್ದಾರಿ. ಇಂಥ ಟೈಮಾಗಿ ಇಂಥ ಶೋಕಿ ಬೇಕಾದ್ರೆ ಮಾಡ್ಕೊಳ್ಳಿ, ನಿಮ್ಮ ದುಡ್ಡ ಮಾಡ್ಕೊಳ್ಳಿ, ಬೇಕಾದ್ರೆ ನಿಮ್ಮ ದುಡ್ಡ ಮಾಡ್ಕೊಳ್ಳಿ, ಯಾರೂ ಕೇಳಲ್ಲ. ಜನರ ದುಡ್ಡು ಖರ್ಚು ಮಾಡುವಾಗ ಆಲೋಚನೆ ಮಾಡಿ ಖರ್ಚು ಮಾಡಿ ಅಂತ ಹೇಳ್ತಾ ಇರೋದು. ನೋಡಿ, ಏನು BJP ಅವ್ರಿಗೆ ಹಾಗೂ JDSನವರ ಹೇಳಿದ ರೀತಿನಲ್ಲಿ ಇವ್ರಿಗೆ ನಿಜವಾಗೂ ಏನಾದರೂ ಜನರ ಬಗ್ಗೆ ಕಾಳಜಿ ಇದ್ರೆ ಕೇಂದ್ರ ಸರ್ಕಾರ ಚರ್ಚೆ ಮಾಡಿ ಹಣ ಕೊಡಿಸಿ. ಅದು ಬಿಟ್ಟು ಅಲ್ಲಲ್ಲ ಸ್ವಾಮಿ, ಅದು ಬಿಟ್ಟು ಇವ್ರು ಒಂದ್ ನಿಮಿಷ, ಸರ್ಕಾರದಲ್ಲಿ ಹಣ ಇಲ್ಲ. ಅಲ್ಲಲ್ಲ ಒಂದ್ ನಿಮಿಷ ಸರ್, ಈಗ ಹಣ ಇಲ್ಲ. ಒಂದ್ ನಿಮಿಷ, ಈಗ ಎಲ್ಲದಕ್ಕೂ ಕೇಂದ್ರ ಸರ್ಕಾರನೇ ಕೈ ಚಾಚ್ಕೊಂಡು ಕೂತ್ಕೊಂಡು ಕೇಂದ್ರ ಸರ್ಕಾರ. ಹಾಗಾದ್ರೆ ರಾಜ್ಯ ಸರ್ಕಾರ ಜವಾಬ್ದಾರಿ ಏನು? ದಯಮಾಡಿ ಕೇಂದ್ರ ಸರ್ಕಾರಕ್ಕೆ ನಾವು ಭಿಕ್ಷೆ ಕೇಳ್ತಾ ಇಲ್ಲ. ನಮ್ಮ GST ಹಣ ಅದು ಬರಬೇಕು, ನಾನು ಅದು ಒಪ್ಕೊಳ್ತೀನಿ, ಕೋಟಿ ಹಣ ರಾಜ್ಯ ಸರ್ಕಾರದ ಜವಾಬ್ದಾರಿ ಇಲ್ಲ ಅಂತ ಹೇಳ್ಬೇಡಿ. ನನಗೊಂದು ಉತ್ತರ ಕೊಡಿ ಬಾಲಕೃಷ್ಣ ಅವರೇ. ಕೇಂದ್ರ ಸರ್ಕಾರ ದುಡ್ಡು ಕೊಟ್ರೆ ಮಾತ್ರ ನೀವು ಬರ ಪರಿಹಾರ ಕೊಡೋದಕ್ಕೆ ಸಾಧ್ಯನಾ? ಇಲ್ಲ ಅಂದ್ರೆ ಆಗಲ್ವಾ? ನೋಡಿ, ಆಗತ್ತಾ ಆಗಲ್ಲ ನೋಡಿ ಸರ್. ನೋ, ನನಗೆ ಆಗತ್ತಾ ಆಗಲ್ವಾ ಸರ್? ಈಸ್ ಅ ರೈಟ್. ನಾನು ಹೇಳ್ತೀನಿ, ಒಂದ್ ನಿಮಿಷ ಸರ್. ಒಕ್ಕೂಟ ವ್ಯವಸ್ಥೆಯಲ್ಲಿ ಇದ್ದೇವೆ ಇವತ್ತು. ರಾಜ್ಯ ಸರ್ಕಾರಕ್ಕೆ ಆಯ್ತು, ಕೇಂದ್ರ ಸರ್ಕಾರ ಕೊಟ್ಟರೆ ಮಾತ್ರ ಕೊಡ್ತೀರಾ ನೀವು? ಜವಾಬ್ದಾರಿ ಇದೆ, ಕೇಂದ್ರ ಸರ್ಕಾರಕ್ಕೂ ಜವಾಬ್ದಾರಿ ಇದೆ. ಕೇಂದ್ರ ಸರ್ಕಾರ ಕೊಡಬೇಕು, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಕೊಡ್ಲಿಲ್ಲ ಅಂದ್ರೆ ಹಾಗಾದ್ರೆ ನೀವು ಕೊಡಲ್ಲ. ಬರಗಾಲಕ್ಕೆ ಸಂಬಂಧ ರಾಜ್ಯ ಸರ್ಕಾರ ಜವಾಬ್ದಾರಿ ಇಲ್ವಾ? ಪ್ರಾಥಮಿಕವಾಗಿ ರಾಜ್ಯ ಸರ್ಕಾರ ಕೊಡಲ್ವಾ? ನೋಡಿ, ಪ್ರಾಥಮಿಕವಾಗಿ 700 ಕೋಟಿ ರೂಪಾಯಿ ರಿಲೀಸ್ ಮಾಡ್ಬಿಟ್ಟಿದೀವಿ ಆಲ್ರೆಡಿ ನಾವು. ಆದ್ರೆ ಇನ್ನು ಏನು ನಮ್ಮ ಎಲ್ಲ ಕ್ಯಾಲ್ಕುಲೇಷನ್ ಮಾಡಿದೀವಿ. ಈಗ ತುರ್ತಾಗಿ ನಮಗೆ 33,000 ಕೋಟಿ, 18,000 ಕೋಟಿ ನೀವು ಕೊಡಿ ಅಂತ ಕೇಳಿದೀವಿ. ನಾವು ಮಾಡ್ತಕ್ಕಂಥ ಸರ್ಕಾರ ವ್ಯಯ ಅಲ್ಲ. ಈ ರಾಜ್ಯದ ಜನತೆಗಾಗಿ, ಈ ರಾಜ್ಯದಲ್ಲಿ ಯಾರು ಬಡವರಿದ್ದಾರೆ, ಯಾರು ದರಿದ್ರ ಇದ್ದಾರೆ, ಯಾರು ಕೆಳಗೆ ಬಿದ್ದಿದ್ದಾರೆ, ಅವ್ರನ್ನ ಮೇಲೆತ್ತಕ್ಕೋಸ್ಕರ ಈಗ ರಾಜ್ಯ ಸರ್ಕಾರ ಮಾಡಿರ್ತಕ್ಕಂಥ ವಿಚಾರಗಳನ್ನ ಸಮರ್ಥಿಸ್ಕೊಳ್ತಕ್ಕಂಥದ್ದು ಯಾರು ಮಾಡಬಾರ್ದು.
ಯಾಕಂದರೆ ರಾಜ್ಯದ ಜನರ ದುಡ್ಡನ್ನು ನೀವು ದುರ್ಬಳಕೆ ಮಾಡ್ಕೊತಾರೋ ರೀತಿನ ನೀವು ಸಮರ್ಸ್ಕೋಬಾರ್ದು. ಒಂದಿನದು ಸಮರ್ಸ್ಕೊಳ್ಬೇಕು. ಪಾಪ ನೀವು ಮಾಡಲಿಲ್ಲ ಅಂದರೆ ನಿಮ್ಮ ನಾಳೆಯಿಂದ ಡಿಬೇಟ್ ಕಳಿಸಲ್ಲ. ಆ ದೃಷ್ಟಿಯಿಂದ ಮಾತಾಡ್ತೀರಿ, ಮಾತಾಡಿ. ಸಿದ್ದರಾಮಯ್ಯನವರು ಅದು ಹೇಳ್ರಿ, ಪ್ರೈಮ್ ಮಿನಿಸ್ಟರ್ ಹೋಗಲ್ಲನ್ರಿ, ಅರೆ ಎಲ್ಲೋದ್ರು ಎತ್ ಬಂದರು ಅಂತ ಪತ್ರಕರ್ತರಿಗೆ ನೀವು ರ್ಯಾಶಾಗಿ ಹೇಳೋಂಥ ಮಾತುಗಳು ಇದೆಯಲ್ಲ, ನೀವು ವ್ಯಂಗ್ಯವಾದ ಮಾತುಗಳು, ಅದನ್ನು ಬಿಡಿ. ಇವತ್ತು ತಪ್ಪಾಗಿದೆ ಸ್ವಾಮಿ, ಇನ್ಮೇಲೆ ಹಂಗೆ ಬರಲ್ಲ, ನಾನು ಎಮರ್ಜೆನ್ಸಿ ಬಂದುಬಿಟ್ಟೆ, ಏನೋ ಎಮರ್ಜೆನ್ಸಿ ಇಲ್ಲಿ ಕಟ್ಟಾಕೋದು ಏನಿತ್ತು ಅಂತ ನಮ್ಗೆ ಗೊತ್ತಿರಲಿಲ್ಲ, ಅದು ಮಾತ್ರ ಅದ್ರ ಬಗ್ಗೆನೂ ಮಾತಾಡಲ್ಲ. ಡೆಲ್ಲಿನಲ್ಲಿ ಕರ್ನಾಟಕ ಭವನ ಅಂತ ಒಂದಿದೆ. ಕರ್ನಾಟಕ ಭವನದಲ್ಲಿ ನಮ್ಮ MLAಗಳಿಗೆ, MP ಗಳಿಗೆ, ಮಿನಿಸ್ಟ್ರುಗಳಿಗೆ ವಿಶೇಷ ಆತಿಥ್ಯ ನೀಡ್ತಕ್ಕಂಥ ಒಂದು ವಸತಿ ಗೃಹ. ಯಾರೂ ಅಲ್ಲಿ ಉಳಿಯಲ್ಲ. ಲೆಕ್ಕಕ್ಕೆ ಹೋಗಿ ಎಂಟ್ರಿ ಆಗ್ತಾರೆ, ಅಲ್ಲಿಂದ ಯಾವುದೋ ರೆಸಾರ್ಟು, ಯಾವುದೋ 5 ಸ್ಟಾರು, 7 ಸ್ಟಾರು, 9 ಸ್ಟಾರ್ಗಳು ಹುಡ್ಕೊಂಡು ಹೋಗ್ತಾರೆ, ಅಲ್ಲಿ ಜೀವನ ಮಾಡ್ತಾರೆ. ನಾನು ಅದ್ರ ಬಗ್ಗೆನೂ ಈಗ ಸದ್ಯಕ್ಕೆ ನಾನು ವಿತೌಟ್ ರೆಕಾರ್ಡ್ ಮಾತಾಡೋಕ್ಕಾಗಲ್ಲ. ಅಲ್ಲಿ ಹೋಗಿರೋದೆಲ್ಲ ಗೊತ್ತಿದೆ, ಎಲ್ಲೆಲ್ಲಿ ಹೊಡೆದ್ರು, ಎಲ್ಲಿ ಬಂದರು, ಎಲ್ಲಿ ಮಲಗಿದ್ರು, ಅದ್ರ ಬಗ್ಗೆ ನಾನು ಈಗ ಮಾತಾಡಲ್ಲ. ಇವತ್ತು ವಿಶೇಷ ವಿಮಾನದಲ್ಲಿ ಬಂದಿರತಕ್ಕಂಥದ್ದನ್ನು ಇವತ್ತು ತಪ್ಪು ಅಂತ ನಾನು ಹೇಳ್ದೇ ಇದ್ರು, ಈ ಸರ್ಕಾರದ ದುಡ್ಡನ್ನು, ಜನರ ದುಡ್ಡನ್ನು, ಅಮಾಯಕರ ದುಡ್ಡನ್ನು, ಟ್ಯಾಕ್ಸನ್ನು ದುರ್ಬಳಕೆ ಮಾಡ್ತಕ್ಕಂಥ ರೀತಿಗೆ ಸಮರ್ಸ್ಕೊಳ್ಳೋ ರೀತಿ ಇದೆಯಲ್ಲ, ಇದು ತಪ್ಪು. ಇದನ್ನು ನಿಮ್ಮ ತಪ್ಪು. ನಾನು ವಕ್ತಾರರ ಬಗ್ಗೆ ಮಾತಾಡಲ್ಲ. ಮುಖ್ಯಮಂತ್ರಿಗಳು ಹೇಳ್ರಿ, ಪ್ರಧಾನಮಂತ್ರಿಗಳು ಓಡಾಡಲ್ವಾ? ಅರೆ ಓಡಾಡ್ತಾರೆ, ಅವ್ರಿಗೊಂದು ಪ್ರೋಟೋಕಾಲ್ ಇದೆ, ಅವ್ರಿಗೆ ಸರ್ಕಾರ ಅದಕ್ಕಾಗೇ ಇವತ್ತು BJP ಪ್ರಧಾನಮಂತ್ರಿಗಳಿರಲಿ, ಕಾಂಗ್ರೆಸ್ ಅವರಿರಲಿ, ನಾಳೆ JDS ಪ್ರಧಾನಮಂತ್ರಿಗಳು ಇದ್ರ ಹಿಂದೆ ಯಾವುದೇ ಪ್ರಧಾನಮಂತ್ರಿಗಳು ಒಂದು ಪ್ರೋಟೋಕಾಲ್ಗೆ ಒಂದು ವಾಹನ ಕೇಂದ್ರ ಸರ್ಕಾರ ನೇಮಿಸಿರ್ತದೆ, ಅದರಲ್ಲಿ ಬಂದಿದ್ದಾರೆ ವಿನ ಸ್ಪೆಷಲಾಗಿ ಯಾವುದೋ ಕೊಂಡ್ಕೊಂಡು ಯಾವುದೋ ದುಡ್ಡು ಕಟ್ಟಿ ಬಂದಿರೋದಲ್ಲ. ಇವತ್ತು ನೋಡಿ ಪಾಪ ನಮ್ಮ ಜಮೀರ್ ಅವರು ಎಷ್ಟು ಆನಂದ ಪಡ್ತಾ ಇದ್ದಾರೆ. ನಮ್ಮ ಮುಖ್ಯಮಂತ್ರಿ देखो जी हमारा मुख्यमंत्री को मैं स्पेशल बेड पे लेके आया, मैं अंधा दरबार कर रहा हूँ, ये मजावादी मुख्यमंत्री है ಅಂತ ಹೆಂಗೆ ಟ್ವೀಟ್ ಮಾಡ್ತಾರೆ ಅವರು. ಈ ಟ್ವೀಟ್ ಮಾಡೋದು ಅದು ಬೇರೆ ಹೇಗಿಸೋದು ಜನಕ್ಕೆ. ಬಿಜೆಪಿ ಟ್ವೀಟ್ ಮಾಡ್ತಾರೆ, ನೀವು ಮಾಡಿದಕ್ಕೆ ಮಾಡಿದೀವಿ. ಇವತ್ತು ನೀವು ಮಾಡಿರೋದೇನು ನೋಡಿ, ನಿಮ್ಮ ಅವತಾರಗಳು ನೋಡಿ, ಜನಕ್ಕೆ ಗೊತ್ತಾಗ್ಬೇಕಲ್ಲ. ಮಜಾವಾದಿ ಇವತ್ತು ಸಮಾಜವಾದಿ ಮುಖ್ಯಮಂತ್ರಿ ಅಲ್ಲ, ಮಜಾವಾದಿ ಮುಖ್ಯಮಂತ್ರಿಗಳು, ಮಜಾವಾದಿ ಮುಖ್ಯಮಂತ್ರಿಗಳು, ಮಜಾವಾದಿ ಮುಖ್ಯಮಂತ್ರಿಗಳು ಮೋಸ ಮಾಡಿ ಚುನಾವಣೆಯಲ್ಲಿ ಗೆದ್ದಿದ್ರಿ. ನಿಮ್ಮ ಮೋಸದ ಬಗ್ಗೆ ನಾವು ಮಾತಾಡಲ್ಲ. ಬಡವ್ರಿಗೆ ಸಹಾಯ ಮಾಡ್ಬೇಕಾ ಮಾಡಿ, 5 ಯೋಜನೆ ಅಲ್ಲ 25 ಯೋಜನೆಗಳು ಕೊಡಿ, ನಾವು ಬೇಡ ಅನ್ನಲ್ಲ. ಬಡವ್ರಿಗೆ ಅನುಕೂಲ ಆಗಲಿ. ನಿಮ್ಮ ಹತ್ರ ದುಡ್ಡಿಲ್ಲ ಅಲ್ಲ ಸಮಯ ಅಕ್ಷಯ ಪಾತ್ರ ಇಟ್ಕೊಂಡು ಹೋಗ್ತೀರಿ, ಸಮಯ ಕೊಡಿ ಅಂತ. ಕೊಡಬಾರ್ದು ಅಂತ ನಾನು ಹೇಳಲ್ಲ, ಕೊಡಲಿ. ಅವರು ನಿಮಗೇನು ನ್ಯಾಯಸಮ್ಮತವಾಗಿ ಕೇಳಬೇಕು ಅನ್ನೋ ರೀತಿ ಕೇಳಿ. ನೀವು ಬಂದ ತಕ್ಷಣ ಎಲ್ಲ ಬಗೆಹರಿದು ಬಿಡ್ತು ಅಂತ ನಾನು ಮಾತಾಡಲ್ಲ, ನಮ್ಮ ಪಕ್ಷನೂ ಮಾತಾಡಲ್ಲ. ಆದರೆ ನೀವು ಬಂದು ಸ್ಟೈಲು, ನಿಮ್ಮ ಜನರಿಗೆ ಕೊಟ್ಟಂಥ ಸಂದೇಶ, ಇವತ್ತು ಜಮೀರ್ ಅಂತವರು ಹೇಗೆ ಆಟ ಆಡ್ತಾರೆ, ಹೇಗೆ ಅವರು, ಯಾಕಂದರೆ ಅವರು ಆತ ಮಂತ್ರಿಯಾಗಿದ್ದು ಮಾತಾಡ್ತಕ್ಕಂಥದ್ದು ಆತನ ಕಡಿವಾಣ ಆಗ್ಬೇಕಂತ ಕೆಲಸ ಮುಖ್ಯಮಂತ್ರಿಗಳದ್ದು. ಜಮೀರ್ ಐಸಾ ನಹಿ ಹೋತಾರೆ, ಚಲ್ हमें इंडियन एयरलाइंस है उस पर जाएंगे, चलो दूसरे फ्लाइट में जाएंगे, चलो ಅಂತ ಹೇಳ್ಬೋದಾಗಿತ್ತು. चल रहे जमीर, क्या रहे जमीर, अच्छा है जमीर, तो क्या भी DK शिवकुमार बात करे तो तू उसे काउंटर कर डाल रहे, मैं देख ले तू. ಇದು ನಿಮ್ಮ ನಾಟಕ. ಈ ನಾಟಕಗಳನ್ನ ಜನ ನೋಡ್ತಾ ಇಲ್ವಾ? ಆ DK ಶಿವಕುಮಾರ್ ಪಾಪ ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತ ಕಾಯ್ತಾ ಇದ್ದಾರೆ. ಅದೇನಾಗ್ತಾರೋ ಅದು ನಿಮ್ಮ ಪಕ್ಷದ ನಿರ್ಣಯಗಳ ಮೇಲೆ ತೀಪೇನಾಗ್ತದೆ, ನಾನು ಮಾತಾಡಲ್ಲ. ಏನೇ ಆಗಿದ್ರು ಇವತ್ತು ಬಂದದನ್ನು ಸಮರ್ಸ್ಕೊಳ್ಳೋ ಕೆಲಸ ಮುಖ್ಯಮಂತ್ರಿಗಳು ಮಾಡಬಾರ್ದಾಗಿತ್ತು. ಆಯ್ತಪ್ಪ, ಏನೋ ಅರ್ಜೆಂಟ್ ಇತ್ತೋ, ಯಾರಿಗೋ ಪ್ರಾಣ ಹೋಗ್ತಾ ಇತ್ತೋ, ಬಂದ್ಬಿಟ್ಟೆ, ಹಂಗಾಗಿ ನಾನು ವಿಶೇಷ ವಿಮಾನದಲ್ಲಿ ಬಂದಿದ್ದೀನಿ, ಆ ದುಡ್ಡು ನಾನೇ ಕೊಡ್ತೀನಿ, ಇಲ್ಲ ನಮ್ಮ ಜಮೀರ್ ಹತ್ರ ಬೇಕಾದಷ್ಟು ದುಡ್ಡಿದೆ ಅವನೇ ಕೊಟ್ಕೊಂತಾನೆ, ಸರ್ಕಾರ ದುಡ್ಡು 1 ರೂಪಾಯಿ ಕೊಡಲ್ಲ ಅಂತ ಹೇಳ್ಬೇಕಾಗಿತ್ತು. ಯಾವುದು ಹೇಳಿದೆ, ಪ್ರೈಮ್ ಮಿನಿಸ್ಟರ್ ನೈ ಜಾತಾ ಕ್ಯಾ ಬಾ, देखो भाई भी फ्लाइट पे चला गया, लेके आया, क्या ತಪ್ಪಿದೆ ಹೇಳ್ರಿ ಆ ಮೋದಿಯವ್ರಿಗೆ. ಅವ್ರೆ ಮಾತಾಡ್ತದೆ ಮೋದಿಯವ್ರನ್ನ. ನೀವು ಈ ಥರ ಹೋಗ್ತೀರಿ, ಅಲ್ಲಿ ಹೋಗಿ ಸ್ವಾಮಿ ನಮ್ಗೆ ಪರಿಹಾರ ಕೊಡಿ ಸ್ವಾಮಿ ನಮಗೆ ಅಂತ ಕೈ ಫಾರ್ಮಾಲಿಟೀಸ್ ಸರ್. ಮಾತಾಡೋದೇನು ಸಂಸ್ಕೃತಿ ನಿಮ್ಗಿದ್ರೆ ನೀವು ಇಲ್ಲೂ ಗೌರವ ಕೊಟ್ಟು ಮಾತಾಡಿ. ನಿಮಗೆ ಆ ಪರಿಜ್ಞಾನ ಇಲ್ವೇನು? ಒಬ್ಬ ಪ್ರಧಾನಮಂತ್ರಿಗೆ ಒಂದು ಪ್ರೋಟೋಕಾಲ್ ಇದೆ, ಸ್ಪೆಷಲ್ ಫ್ಲೈಟ್ ಇರ್ತದೆ. ಅಲ್ಲ ಸರ್, ಮುಖ್ಯಮಂತ್ರಿಗೂ ಪ್ರೋಟೋಕಾಲ್ ಇದೆ, ಪ್ರೋಟೋಕಾಲ್ ಅಲ್ಲೇ ಅವ್ರು ಹೋಗಿರೋದು. ಅವ್ರಿಗೆ ಜೆಟ್ ಸೆಕ್ಯೂರಿಟಿ ಇದೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ ಜೆಟ್ ಸೆಕ್ಯೂರಿಟಿ ಇದೆ, ಅರ್ಥ ಮಾಡ್ಕೊಳ್ಳಿ. ಯಾರು ಬೇಡ ಅಂದ್ರು? ಅವ್ರಿಗೂ ಜೆಟ್ ಸೆಕ್ಯೂರಿಟಿ ಅದು ಗೊತ್ತಿಲ್ಲ. ಓಡಾಡಿ ಅಂತ ಹೇಳಿಲ್ಲ, ಅವ್ರು ಹೇಳಿದ್ರೇನು? ಅದಿಲ್ಲ ನೋಡಿ ಸರ್, ಪ್ರೋಟೋಕಾಲ್ ಐಷಾರಾಮಿ ಫ್ಲೈಟ್ ಅಲ್ಲ. ಅಲ್ಲ ಸರ್, ನಾನು ನೋಡಿ, ಸಿದ್ದರಾಮಯ್ಯನವರು ಈಗ BJP ಮಿತ್ರ ವಕ್ತಾರರು ಹೇಳಿದ್ರು, JDS ವಕ್ತಾರರು ಹೇಳಿದ್ರು, ಮಜಾವಾದಿ ಅಂತ ಹೇಳ್ತಾರೆ. ಅಲ್ಲ ಸರ್, ಈ ರಾಜ್ಯದ ಒಬ್ಬ ಬಡವರಿಗೆ, ಕಡು ಬಡವನಿಗೆ ಇವತ್ತು ಬಿಡಿ,
ಅವ್ರಿಗೆ ಕರೆಕ್ಟ್ ಹೋಗಿದೆ. ಯಾರು ಸಿದ್ದರಾಮಯ್ಯ ಇಟ್ಕೊಂಡು ಮಜಾ ಮಾಡಿದಾರಾ? ಇವತ್ತು ಕೋಟಿ ಕೋಟಿ ಜನರಿಗೆ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಹಣ ಇಟ್ಕೊಂಡು ಮಜಾ ಮಾಡ್ತಾ ಇಲ್ಲ. ಆದ್ರೆ ಬಿಜೆಪಿ ಇವತ್ತು ನಮ್ಮ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ಏನೇನ್ ಮಾಡಿದ್ರು ಅಂತ ರಾಜ್ಯದ ಜನತೆ ಗೊತ್ತೈತೆ. ನಾವು ಆ ರೀತಿ ಏನೇನು ಸಿದ್ದರಾಮಯ್ಯ ಅವರು ಮಜಾವಾದಿ ಆಗ್ಲಿಕ್ಕೆ ಅವ್ರ ಹೆಸರು ಇವತ್ತು ನಮ್ಮ ರಾಜ್ಯದಲ್ಲಿ ಕೃಷಿ ಮತ್ತು ಬಿಜೆಪಿ ಮುಖ್ಯಮಂತ್ರಿ ಕಂದಾಯ ಇಲಾಖೆ ಜಂಟಿಯಾಗಿ ಸಮೀಕ್ಷೆ ಮಾಡಿರೋ ಪ್ರಕಾರ 33% ಬೆಳೆ ಹಾನಿಯಾಗಿದೆ, 50% ಮಳೆ ಕೊರತೆ ಆಗಿದೆ. ಒಟ್ಟು 1,12,000 ಎಕರೆ ಬೆಳೆ ಹಾನಿ ಆಗಿರುವಂಥದ್ದು. ಮೊದಲು ಯಾವುದೇ ಉದಾಹರಣೆ ಇಲ್ಲ. ಕೇಂದ್ರ ಫಸ್ಟ್ ಕೊಟ್ಟು ರಾಜ್ಯ ಸೆಕೆಂಡ್ ನೆಕ್ಸ್ಟ್ ಕೊಡುವಂಥದ್ದು. ಫಸ್ಟು ರಾಜ್ಯದಿಂದ ಎಷ್ಟಾಗುತ್ತೋ ಪರಿಹಾರ ಕೊಡಬೇಕು. ಏನು SDRF ಇದೆ, ರಿಲೀಸ್ ಮಾಡಬೇಕು. ತದನಂತರ ಸಹಾಯನ ಕೇಂದ್ರದಿಂದ ನಾವು ಪಡ್ಕೋಬೇಕು. ಏನು ನಿಯಮದ ಪ್ರಕಾರ ಇದೆ ಅದು ಕೇಂದ್ರ ಸರ್ಕಾರ ಖಂಡಿತವಾಗ್ಲೂ ಸಹಾಯ ಮಾಡುತ್ತೆ. ಅಂಥದ್ರಲ್ಲಿ ಇವರು ಇವತ್ತವರೆಗೂ ರೈತರಿಗೆ ಯಾವುದೇ ಒಂದು ಪರಿಹಾರ ಕೊಟ್ಟಿಲ್ಲ. ಬರೇ ನಾಮಕಾವಸ್ಥೆಗೆ ಮಾತ್ರ 324 ಕೋಟಿ ರಿಲೀಸ್ ಮಾಡಿದ್ದಾರೆ. ಅದು ಒಂದು ಎಕರೆಗೆ 289 ರೂಪಾಯಿ ಮಾತ್ರ ಪರಿಹಾರ ಬರುತ್ತೆ. ಅದಿನ್ನು ಬರೇ ಇದ್ರಲ್ಲಿ SDRF ಅಕೌಂಟ್ಗಳಲ್ಲಿ ಮಾತ್ರ ಇದೆ, ಇನ್ನು ರೈತರಿಗೆ ತಲುಪಿಲ್ಲ. ಮೊದಲು ಇವರು ಪ್ರಯತ್ನ ಮಾಡಬೇಕು. ಫಸ್ಟ್ ರೈತರಿಗೆ ಈಗ ನಾವು ನೋಡಿದ್ವಿ ಇದರಲ್ಲಿ ಅಧಿವೇಶನದಲ್ಲಿ ಕುಮಾರಣ್ಣವ್ರು ಇರ್ಬೋದು, ವಿಪಕ್ಷದ ನಾಯಕರುಗಳು ಇರ್ಬೋದು, ಎಲ್ಲರೂ ಕೂಡ ಡಿಮ್ಯಾಂಡ್ ಮಾಡಿದ್ದು ಕನಿಷ್ಠ 10,000 ರೂಪಾಯಿ ಒಂದು ಎಕರೆಗೆ ಪರಿಹಾರ ಕೊಡಿ ಅಂತ. ಅದರಲ್ಲಿ ಅರ್ಧ ಆದ್ರೂ 5,000 ಆದ್ರೂ ಒಂದು ಎಕರೆಗೆ ರೈತರಿಗೆ ಮೊದಲು ರಿಲೀಸ್ ಮಾಡಿ ಕೇಂದ್ರದ ಕಡೆ ಸಹಾಯ ಹಸ್ತ ಚಾಚಿದ್ರೆ ಖಂಡಿತ ಕೇಂದ್ರನು ಸಹಾಯ ಮಾಡುತ್ತೆ. ನಿಯಮದ ಪ್ರಕಾರ ಏನ್ ಬರಬೇಕು NDRF ಇಂದ ಖಂಡಿತ ಕೊಡ್ತಾರೆ ಕೇಂದ್ರನು ಕೂಡ. ಆ ನಿಟ್ಟಿನಲ್ಲಿ ಇವ್ರು ಮಾಡಬೇಕು. ಇವತ್ತು ಸ್ಪೆಷಲ್ ಏರ್ಕ್ರಾಫ್ಟ್ ಬಗ್ಗೆ ಹೇಳೋದಾದ್ರೆ ಜಮೀರ್ ಅವರು ಒಂದು ಮಾಧ್ಯಮ ಇದಕ್ಕೆ ಹೇಳಿಕೆ ಕೊಟ್ಟಿರೋದು ನಾನು ನೋಡಿದೆ. ಅದರಲ್ಲಿ ಏನಂತ ಹೇಳಿದ್ದಾರೆ, ಮಾನ್ಯ ಪ್ರಧಾನಮಂತ್ರಿಗಳು ಆಟೋದಲ್ಲಿ ಓಡಾಡ್ತಾ ಇದ್ದಾರ ಅಂತ ಈ ತರ ಬಾಲಿಶ ಹೇಳಿಕೆ ಕೊಟ್ಟಿದ್ರೆ ಇದನ್ನ ಖಂಡಿತ ಖಂಡಿಸ್ತೀನಿ ನಾನು. ಪ್ರಧಾನಮಂತ್ರಿಯವರ ಬಗ್ಗೆ ಈ ರೀತಿ ಮಾತಾಡೋದು ತಪ್ಪವರು. ಹಿಂದೆ ಕೂಡ ಹೈದರಾಬಾದ್ ಅಲ್ಲಿ ಎಲೆಕ್ಷನ್ ಟೈಮಲ್ಲಿ ಕೂಡ ಸ್ಪೀಕರ್ ಸ್ಥಾನಕ್ಕೇನೆ ಒಂದು ಅಗೌರವ ತಂದಿದ್ರು. ಅಂದ್ರೆ ಎಲ್ಲರೂ ಕೂಡ ಸ್ಪೀಕರ್ಗೆ ಸಲಾಂ ಹೊಡಿಬೇಕು ಆ ರೀತಿ ಮಾಡಿಟ್ಟಿದ್ದಾರೆ ಸಿದ್ದರಾಮಯ್ಯ ಅವರು ಅನ್ನೋ ರೀತಿ ಬಿಜೆಪಿ MLA ಇರ್ಬೋದು, MLCಗಳು ಇರ್ಬೋದು, ನಾಯಕರು ಇರ್ಬೋದು, ಆ ರೀತಿ ಸ್ಪೀಕರ್ಗೆ ಸಲಾಂ ಹೊಡಿಬೇಕು ಆ ರೀತಿ ಮಾಡಿಟ್ಟಿದ್ದಾರೆ ಅಂತ ಹೇಳಿದ್ರು. ಅಂದ್ರೆ ಅಲ್ಲೂ ಕೂಡ ಒಂದು ಅಗೌರವಯುತ ನಡೆ ನಡೆದಿದ್ರು. ಇವತ್ತು ಕೂಡ ಅದೇ ರೀತಿ ಇದು ಮಾಡಿದ್ದಾರೆ. ಆಮೇಲೆ ಅವ್ರೇನ್ ಹೇಳಿದ್ದಾರೆ, ಫ್ಲೈಟ್ ಅಲ್ಲಿ ಟಿಕೆಟ್ ಸಿಗ್ಲಿಲ್ಲ, ಬುಕಿಂಗ್ ಸಿಗ್ಲಿಲ್ಲ, ಅದಕ್ಕೋಸ್ಕರ ಸ್ಪೆಷಲ್ ಏರ್ಕ್ರಾಫ್ಟ್ ಎಮರ್ಜೆನ್ಸಿ ಕ್ಯಾಬಿನೆಟ್ ಮೀಟಿಂಗ್ ಇತ್ತು ಬಂದ್ವಿ ಅಂತ. ಅವರು ಬಂದಿರೋದು 20ನೇ ತಾರೀಕು 8:30ಗೆ ಇಂದಿರಾ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇಂದ HAL ಬಂದಿದ್ದಾರೆ. ಇಲ್ಲಿ ರೀಚ್ ಆಗಿದ್ದು 11:30 ರಾತ್ರಿ. ಕ್ಯಾಬಿನೆಟ್ ಮೀಟಿಂಗ್ ಇದ್ದಿದ್ದು 21ನೇ ತಾರೀಕು ಸಾಯಂಕಾಲ 4 ಗಂಟೆಗೆ. ಎಲ್ಲಿ ಎಮರ್ಜೆನ್ಸಿ ಯಾವ್ದು ಕೆಲಸ ಎಲ್ಲಿ ಎಮರ್ಜೆನ್ಸಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಅಲ್ಲ ಮಾತಾಡಲಿ ಬಿಡ್ರಿ. ಜನತಾ ಕೂಡ ಅರ್ಥ ಮಾಡ್ಕೋಬೇಕು. ಖಂಡಿತ ಯಾವುದೇ ಎಮರ್ಜೆನ್ಸಿ ಇಲ್ಲದೆ ಇರೋ ಟೈಮಲ್ಲಿ ಸ್ಪೆಷಲ್ ಏರ್ಕ್ರಾಫ್ಟ್ ನ ತೆರಿಗೆದಾರರ ಹಣದಿಂದ ಉಪಯೋಗಿಸಿರೋದು ಖಂಡನೀಯ. ಇದು ನೀವು ಮುಖ್ಯಮಂತ್ರಿಗಳಾಗಿದ್ದಾರೆ, ಪ್ರಧಾನಮಂತ್ರಿಗಳಾಗಿದ್ದಾರೆ, ವ್ಯವಸ್ಥೆ ಬಗ್ಗೆ ಅವ್ರು ಕೇಳಿಲಿ ಕರೆಕ್ಟ್ ನೀವು ಹೇಳಿದ್ದು. ಅವರು ಬೇರೆ ಕೆಲಸ ಇದನ್ನ ಮೆನ್ಷನ್ ಮಾಡಿದ್ರೆ ಅವ್ರು ಅದನ್ನೇ ಹೇಳ್ತಾ ಇದ್ರ ಏನೋ. ಅವ್ರು ಮೆನ್ಷನ್ ಮಾಡಿರುವ ಕಾರಣವನ್ನ ನೀವು ನೋಡಿ. ಕ್ಯಾಬಿನೆಟ್ ಮೀಟಿಂಗ್ ಇತ್ತು ಬಂದಿದ್ದೀವಿ ಅಂತ. ಸ್ಪೆಷಲ್ ಫ್ಲೈಟ್ ಅಲ್ಲಿ ಬಂದಿರೋದಕ್ಕೆ ಕೊಟ್ಟಿರುವ ಕಾರಣ ಏನು ಅಂತಂದ್ರೆ ನಮ್ಗೆ ಕ್ಯಾಬಿನೆಟ್ ಮೀಟಿಂಗ್ ಇದೆ ಅನ್ನೋದು. ಆ ಕ್ಯಾಬಿನೆಟ್ ಮೀಟಿಂಗ್ ಇದೆ ಅನ್ನೋ ಕಾರಣ ಏನು ಕೊಟ್ಟಿದಾರಲ್ಲ ಅದನ್ನೇ ಅವ್ರು ಹೇಳಿದ್ದು. ಅಂತ ಹೇಳಿದ್ರೆ ಇಲ್ಲ ನಾವು 11 ಗಂಟೆ ಬಂದ್ವಿ, 12 ಗಂಟೆಗೆ ಇನ್ನೊಂದು ಕೆಲಸ ಇತ್ತು ನಮಗೆ ಅದಕ್ಕೋಸ್ಕರನೇ ಬಂದಿದ್ದು ಅದನ್ನೇ ಹೇಳ್ತಾ ಇದ್ರೇನು. ಅಲ್ಲಿ ಹೇಳಲಿಲ್ಲ. ಕಾರಣ ಏನು ಕೊಟ್ಟಿದ್ದಾರೆ ಅವರು? ಕ್ಯಾಬಿನೆಟ್ ಮೀಟಿಂಗು. ಕ್ಯಾಬಿನೆಟ್ ಮೀಟಿಂಗ್ ಇದ್ದಿದ್ದು ಯಾವಾಗ? ಮಾನ್ಯ ಸಂಜೆ 4 ಗಂಟೆಗೆ ಹೇಳ್ತಾ ಇರೋದು ಅಷ್ಟೇ. ಸರ್ ಅದನ್ನೇ ಹಿಂದೆ 2ನೇ ಬಾರಿ ಕುಮಾರಣ್ಣವರು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾಗ ಪ್ರಿನ್ಸಿಪಲ್ ಸೆಕ್ರೆಟರಿ ಮೀಟಿಂಗ್ ಮಾಡಿ ಅವ್ರಿಗೆ ಪಾಪ ಸಿಸ್ಟಮ್ ಗೊತ್ತಿದ್ರು ಕೂಡ ಈ ರಾಜ್ಯದ ಜನತೆಗೆ ಜನಪ್ರಿಯ ನಾಯಕತ್ವ ಹೊಂದಿರತಕ್ಕಂತ ಏನು ಕಾಂಗ್ರೆಸ್ ಸರ್ಕಾರದ ಮೇಲೆ ಕೆಟ್ಟ ಹೆಸರು ತರಬೇಕು, ಇದು ಇವರ ಸ್ಟ್ರಾಟಜಿ. ಇವರು ಅದನ್ನ ಮಾಡ್ತಾ ಇದಾರೆ ಹೊರತು ಇವ್ರು ಏನು ಇವ್ರಿಗೆಲ್ಲ ಗೊತ್ತಿದೆ. ಅವ್ರೇನು ಗೊತ್ತಿಲ್ಲದಿರಲ್ಲ. ಮಾಜಿ ಪ್ರಧಾನಿಗಳಾಗಿದ್ದಾರೆ JDS ನ ರಾಷ್ಟ್ರೀಯ ಅಧ್ಯಕ್ಷರು. ಸನ್ಮಾನ್ಯ ಕುಮಾರಣ್ಣವರು 2ನೇ ಬಾರಿ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾಗ 2018ರಲ್ಲಿ
ಅವರ ಸ್ವಂತ ವಾಹನ ಉಪಯೋಗಿಸಿ ಅದಕ್ಕೆ ಇಂಧನ ಕೂಡ ಅವರ ಸ್ವಂತವಾಗೇ ಬರೆಸಿದ್ರು. ಈ ರೀತಿ ಉದಾಹರಣೆಗಳಿದೆ ನಮ್ಮ ರಾಜ್ಯದಲ್ಲಿ. ಇವರು ಈ ರೀತಿ ಇವತ್ತು ನಡ್ಕೊಂತಾ ಇರೋದು ಖಂಡಿತ ಜನರಿಗೂ ಕೂಡ ಎಲ್ಲೋ ಒಂದ್ ಕಡೆ ಇರುಸು ಮುರುಸು ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಾದ್ರೂ ಇವರು ಇದನ್ನ ಏನು ಈ ರೀತಿ ದುಂದು ವೆಚ್ಚ ಮಾಡ್ತಾ ಇದ್ದಾರೆ, ಇದಕ್ಕೆ ಕಡಿವಾಣ ಹಾಕಬೇಕು. ಜನರ ತೆರಿಗೆ ಹಣನ ಸದುಪಯೋಗ ಪಡಿಸ್ಕೊಂಡು ಒಳ್ಳೆ ರೀತಿಯಲ್ಲಿ ಬಳಸಬೇಕು. ಆ ರೀತಿ ಇದನ್ನ ಮುಂದೆ ಮಾಡಬೇಕು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ ಹೇಳಿ ನಿಮ್ದು. ಸರ್, ಜನರ ತೆರಿಗೆ ಹಣನ ಯಾರಾದ್ರೂ ಸದುಪಯೋಗ ಪಡಿಸ್ಕೊಳ್ತಾ ಇದ್ರೆ ಅದು ಕಾಂಗ್ರೆಸ್ ಪಕ್ಷ. ಇವತ್ತು ಕರ್ನಾಟಕದಲ್ಲಿ ಫ್ಲೈಟ್ಗೆ. ಇವತ್ತು ಸರ್ ಒಂದು ನಿಮಿಷ ಫ್ಲೈಟ್ಗೆ. ದಯಮಾಡಿ ಸ್ಪೆಷಲ್ ಫ್ಲೈಟ್ಗೆ ಕೇಳಿ ಸರ್, ಎಷ್ಟು ಲಕ್ಷ ಆಗಿದೆ ಅಂತ. 16 ಲಕ್ಷ ಬೇಕು ಡೆಲ್ಲಿಯಿಂದ ಬೆಂಗಳೂರಿಗೆ ಸ್ಪೆಷಲ್ ಏರ್ಕ್ರಾಫ್ಟ್. ಸ್ಪೆಷಲ್ ಫ್ಲೈಟ್ ವಿಚಾರಕ್ಕೆ ಬಂದ್ರೆ ಈಗಾಗಲೇ ನಾವು ಸ್ಪಷ್ಟಪಡಿಸಿದ್ದೇವೆ. ಏನಂತ ತುರ್ತು ಕಾರಣದ ನಿಮಿತ್ತ ನಾವು ಬಂದಿದ್ದೇವೆ. ಅದು ನಾವು ಅವ್ರು ಮಾನ್ಯ ಯಾರು ಜಮೀರ್ ಅವರು ವಾಟ್ಸಪ್ ಇದ್ರಲ್ಲ ನೋಡ್ರಿ, ನೋಡ್ರಿ ಇವತ್ತು ಸೋಷಿಯಲ್ ಮೀಡಿಯಾ ಇದೆ, ಪಾರದರ್ಶಕವಾಗಿ ಅವ್ರು ಹಾಕಿದ್ದಾರೆ. ಅವ್ರು ಏನಾದ್ರು ಕಳ್ತನ ಕಾಮಲೆ ಕಣ್ಣಾಗಿ ನೋಡ್ಬೇಡಿ. ನೋಡ್ರಿ, ಇವತ್ತು ಮುಖ್ಯಮಂತ್ರಿಗಳು ಅವರ ಒಂದು ದೂರದೃಷ್ಟಿ, ಅವರು ಏನು ಇವರು ಎಕ್ಸ್ಕ್ಲೂಸಿವ್ ಆಗಿ ಮಜಾವಾದಿ ಅಂತ ಹೇಳಿದ್ರಲ್ಲ, ಅದ್ರ ಬಗ್ಗೆ ಹೇಳ್ತೀನಿ. ಇವತ್ತು ಒಂದು ಕೆಲಸ ಮಾಡಿ ಸರ್ಕಾರ ಈಗ ನಾರ್ಮಲ್ ಫ್ಲೈಟ್ಗೆ ನೀವು ಏನು ಓಡಾಡ್ ಬರ್ತೀರೋ ಆ ಫ್ಲೈಟ್ದೇ ನೀವು ಚಾರ್ಜ್ ಹಾಕೊಳ್ಳಿ, ಅದೇ ಫ್ಲೈಟ್ದೇ ನೀವು ಹಾಕೊಳ್ಳಿ, ಸರ್ಕಾರದಿಂದ ಬರ್ಸ್ಕೊಳ್ಳಿ. ಅದರಿಂದ ಎಕ್ಸ್ಟ್ರಾ ಏನಾಯ್ತು ಅಮೌಂಟು ಅದನ್ನ ನೀವು ಜೋಬಿಂದ ಕೊಟ್ಕೊಳ್ಳಿ ಸರ್. ನಾವು ಜನರ ಹತ್ರ ದೇಣಿಗೆ ತೆಗಿತೀವಿ. ಮಜಾವಾದಿ ಮುಖ್ಯಮಂತ್ರಿಗಳು ಬಾಲಕೃಷ್ಣ ಅವರೇ, ಸಿದ್ದರಾಮಯ್ಯನವರಿಗೆ ಜಮೀರ್ ಅಹಮದ್ ಖಾನ್ ಅವರಿಗೆ ಲಕ್ಷ ಅಂತಂದ್ರೆ ಅಷ್ಟು ದೊಡ್ಡದು ಕಾಣಿಸಲ್ಲ ಅಲ್ವಾ? ಎಷ್ಟು ಲಕ್ಷ ಅದಕ್ಕೆ ಫ್ಲೈಟಿಗೆ? ಎಷ್ಟು ಲಕ್ಷ? 16 ಲಕ್ಷ ಆಗ್ಬೋದು. 16 ಲಕ್ಷ ಆಯ್ತಾ? ಆಯ್ತು, ಒಂದು 5-6 ಲಕ್ಷ ಎಕ್ಸ್ಟ್ರಾ ಆಗ್ಬಹುದೇನೋ. 5-6 ಲಕ್ಷ ಜಮೀರ್ ಅವ್ರ ಕೈಯಿಂದ ಕೊಡಕ್ ಸಾಧ್ಯ ಇಲ್ವಾ? ಕೊಡಕ್ಕಾಗಲ್ವಾ? ಇಷ್ಟದಲ್ಲ ಬೇಕಾ ಇವೆಲ್ಲ? ಆಯ್ತಪ್ಪ, ಎಕ್ಸ್ಟ್ರಾ ಏನಾಯ್ತು ಆ ಚಾರ್ಜ್ ನಾನೇ ಭರಿಸ್ತೀನಿ ಅಂತ ಹೇಳಿದ್ರೆ ದೊಡ್ಡವರಾಗ್ಬಿಟ್ಟಿರೋರು. ಅಲ್ಲ ಈಗ ಅಲ್ಲ ಒಂದ್ ನಿಮಿಷ, ಕಾಂಗ್ರೆಸ್ ದುಡ್ಡಿಲ್ಲ ಅಂದ್ರೆ ನಾವು ಜನರ ಹೋಗಿ ಕಾಂಗ್ರೆಸ್ ದಿವಾಳಿ ಆಗ್ತಾರೆ, ಕಾಂಗ್ರೆಸ್ ಅವ್ರ ಕೈಲಿ ಆಗಲ್ಲ, ದುಃಖತಕ್ಕೆ ಕೊಡ್ರಪ್ಪ ಅಂತ 5 ರೂಪಾಯಿ 10 ರೂಪಾಯಿ ಕಲೆಕ್ಟ್ ಮಾಡಿ ಕೊಡ್ತೀವಿ, ತಗೊಳ್ಳಿ. ಓಕೆ ಥ್ಯಾಂಕ್ ಯು ಬಾಲಕೃಷ್ಣ ಅವರೇ, ಚಿನ್ನರಾಮ್ ಅವರೇ, ವೀರಣ್ಣ ಅವರೇ, ಥ್ಯಾಂಕ್ ಯು ಇಷ್ಟೊತ್ತು ನಮ್ಮ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ. ಪ್ರೋಟೋಕಾಲ್ ಅಂತ ಇರತ್ತೆ, ಪ್ರಧಾನಿ ಅವರು ಅವರ ಅಂದರೆ ಸರ್ಕಾರದ ಫ್ಲೈಟ್ನಲ್ಲೇ ಅಂದರೆ ಏರ್ ಇಂಡಿಯಾಕ್ಕೆ ಸೇರಿರುವಂಥ, ಏರ್ಫೋರ್ಸ್ಗೆ ಸೇರಿರುವಂತಹ ಒಂದು ಫ್ಲೈಟಲ್ಲೇ ಓಡಾಡ್ತಾರೆ ಒಂದು. ಆಮೇಲೆ ರಾಜ್ಯಗಳಲ್ಲಿ ಆ ಥರ ಸ್ಪೆಷಲ್ ಫ್ಲೈಟ್ ಅಂತ ಏನೂ ಇರೋದಿಲ್ಲ. ಅವರು ನಾರ್ಮಲ್ ಏನು ಫ್ಲೈಟ್ ಇದೆ ಅದರಲ್ಲೇ ಅವರಿಗೆ ಒಂದು ಏನು ರಿಸರ್ವೇಷನ್ ಅಂತ ಇರುತ್ತೆ ಎನಿ ಟೈಮ್ ಹೋಗೋದಕ್ಕೆ. ಬಟ್ ಇಂತಹ ಖಾಸಗಿ ಫ್ಲೈಟೆಲ್ಲ ಬುಕ್ ಮಾಡ್ಕೊಳ್ಳೋದಿದ್ರೆ ಅದು ಎಕ್ಸ್ಟ್ರಾ ಖರ್ಚಾಗತ್ತೆ. ಅದು ಸರ್ಕಾರದಿಂದ ಹೋಗಿದ್ದು ಬಹಳ ಖೇದನೀಯ. ಜನಕ್ಕೆ ಅದನ್ನೇ ಕೇಳ್ತಾ ಇರೋದು, ನಮ್ಮ ದುಡ್ಡಲ್ಲಿ ನೀವು ಮಜಾ ಮಾಡ್ತಿರಲ್ಲ ಸ್ವಾಮಿ ಅಂತ ಕೇಳ್ತಾರೆ ಇಂಥ ಬರ ಪರಿಸ್ಥಿತಿಯಲ್ಲಿ. ಇದಕ್ಕೆ ಆದಷ್ಟು ಕಡಿವಾಣ ಹಾಕಬೇಕಾಗತ್ತೆ. ಇದು ಈ ಕ್ಷಣದ ವಿಶೇಷ. BTV, ಇದು ಭರವಸೆಯ ಬೆಳಕು. ಚಿನ್ನಾನ ಮಾರ್ಬೇಕು ಸರಿ,